ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಈ ವಿಡಿಯೋದಲ್ಲಿ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಸಾಫ್ಟ್ ಆಗಿ ಅದನ್ನು ಇದು ಹೋಮ್ ಸ್ಟೈಲ್ ಮೈಸೂರು ಪಾಕ್. ಶಾಪಲ್ಲಿ ಸ್ವೀಟ್ ಶಾಪಲ್ಲಿ ಇರೋ ಥರ ಇದು ಬರೋಲ್ಲ, ಬಟ್ ನಾವು ಹೋಮಲ್ಲಿ ಮನೆಯಲ್ಲಿ ಹೆಂಗೆ ಮಾಡ್ಕೊಳ್ತೀವಿ ಅಂತ ನಿಮಗೆ ಇವಾಗ ತೋರಿಸ್ಕೊಳ್ತೀವಿ ಸಿಂಪಲ್ ಆಗಿ. ಸೊ ಈಗ ಪ್ರೊಸೀಜರ್ ಒನ್ ಬೈ ಒನ್ ನೋಡೋಣ ಹೆಂಗೆ ಮಾಡೋದು ಅಂತ. ಇದು ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇದನ್ನ ಮಾಡೋಕ್ಕೆ ನಮಗೆ ಬೇಸನ್ ಫ್ಲೋರ್, ಗ್ರಾಮ್ ಫ್ಲೋರ್ 2 ಕಪ್ಸ್, ಗೀ 2 ಕಪ್ಸ್, ಶುಗರ್ 1.5 ಕಪ್ಸ್ ಬೇಕು. ಈಗ ಒಂದು ಕಪ್ಪಲ್ಲಿ ಗ್ರಾಮ್ ಫ್ಲೋರ್ ಹಾಕ್ಕೊಳ್ಳಿ, ಬೇಸನ್. ಸೊ ನಾನು 2 ಕಪ್ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಬೇಕಾದರೆ 1 ಕಪ್ ಹಾಕ್ಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಶುಗರ್ ಹಾಕ್ಕೊಂಡಿದ್ದೀನಿ 2 ಕಪ್. ಬೇಸನ್ ಫ್ಲೋರ್ಗೆ 1.5 ಕಪ್ ಶುಗರ್. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು ಇನ್ನು. ಈಗ 2 ಕಪ್ಪು ತುಪ್ಪ. ಈ ತುಪ್ಪನ ಬಿಸಿ ಮಾಡ್ಕೋಬೇಕು, ಕರಿಸ್ಕೋಬೇಕು ಫಸ್ಟು. ಸೊ ಹಿಂಗೆ ಈ ತುಪ್ಪ ನಾವು ಯೂಸ್ ಮಾಡೋಕ್ಕಾಗಲ್ಲ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ತುಪ್ಪನ ಮೆಲ್ಟ್ ಮಾಡ್ಕೋಬೇಕಾಗತ್ತೆ, ಕರಿಸ್ಕೋಬೇಕಾಗತ್ತೆ. ಈಗ ಗ್ರಾಮ್ ಫ್ಲೋರ್ ಇದೆಯಲ್ಲ, ಬೇಸನ್, ಅದನ್ನು ಸ್ವಲ್ಪ ಫೈನ್ ಮಾಡ್ಕೊಳ್ಳಿ. ಈ ಲಮ್ಸು ಗಡ್ಡೆ ಇರಬಾರ್ದು. ಸೊ ಬೇಸನ್ ಫ್ಲೋರ್ ಬಂದ್ಬಿಟ್ಟು ಚೆನ್ನಾಗಿರಬೇಕು, ಫೈನ್ ಆಗಿರಬೇಕು. ಇದಕ್ಕೆ ಬಿಸಿ ಮಾಡಿರೋ ಗೀ ಹಾಕೋಬೇಕು. ಹಾಕೊಂಡು ಸ್ವಲ್ಪ ಇದನ್ನು ಒಂಥರ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಕಪ್ಪು ಗೀ ಹಾಕ್ಕೊಳ್ಳಿ. ಸೊ ಇದು ಸ್ವಲ್ಪ ಪೇಸ್ಟ್ ಆಗೋ ತನಕ ನೀವು ಆ ಗೀ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಿರ್ಬೇಕು. ನೋಡಿ, ಈ ಥರ ಈಗ ಪೇಸ್ಟ್ ಆಗಿದೆ, ಈ ಥರ ಮಾಡ್ಕೋಬೇಕು. ಸೊ ಈ ಥರ ಮಾಡ್ಕೊಂಡು ಆದಮೇಲೆ ಈಗ ಸಕ್ಕರೆ ಪಾಕ ಮಾಡ್ಕೋಬೇಕು. ಅದಕ್ಕೆ ಸಕ್ಕರೆನ ಫಸ್ಟ್ ಬಿಸಿ ಮಾಡ್ಕೋಬೇಕು. ಸಕ್ಕರೆ ಪಾಕ ಮಾಡೋಕ್ಕೆ 1.5 ಕಪ್ ಸಕ್ಕರೆ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು, ಅರ್ಧ ಕಪ್ಪು ನೀರು ಹಾಕ್ಕೊಂಡು ಇದನ್ನು ಕರಗಿಸ್ಕೋಬೇಕು. ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ, 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರೋ ತನಕ ಆ ಸಕ್ಕರೆನ ಕರಗಿಸ್ಕೋಬೇಕು. ನೋಡಿ, ಈಗ ಅರ್ಧ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಸಕ್ಕರೆನ ಕರಗಿಸ್ಕೋಬೇಕು ಮೆತ್ತಗೆ. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೋಬೇಕು. ಈಗ ಒಂದು ಪಕ್ಕ ತುಪ್ಪ, ಕರಗಿಸಿರೋ ತುಪ್ಪನ ಇಟ್ಕೊಳ್ಳಿ. ಈಗ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬಂದಿದೆ. ಅದಕ್ಕೆ ಈ ಪೇಸ್ಟ್ ಥರ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಇದರಲ್ಲಿ ಹಾಕಬೇಕು. ಮೆತ್ತಗೆ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ಮೆತ್ತಗೆ ಹಾಕ್ಕೊಂಡು ಹಾಗೆ ಈಗ ತಿರುಗಿಸ್ತಾ ಇರಬೇಕಾಗುತ್ತೆ.
ಸೊ ಈಗ ಈ ಬೇಸನ್ ಇದೆಯಲ್ಲ, ತುಪ್ಪನೆಲ್ಲ ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡುತ್ತೆ. ಅದಾದಮೇಲೆ 1 ಕಪ್ ತುಪ್ಪ ಮತ್ತೆ ಹಾಕೋಬೇಕಾಗತ್ತೆ. ನೋಡಿ, ಈಗ ತುಪ್ಪ ಎಲ್ಲ ಈ ಬೇಸನ್ನು ಹೀರ್ಕೊಂಡಿದೆ. ಇವಾಗ 1 ಕಪ್ಪು ತುಪ್ಪ ಹಾಕೋಬೇಕಾಗತ್ತೆ. 1 ಕಪ್ ತುಪ್ಪ ಹಾಕೊಂಡು ಮತ್ತೆ ಈ ಥರ ಸ್ಟರ್ ಮಾಡಬೇಕಾಗತ್ತೆ. ಒಂದು 3 ಸಲ ತುಪ್ಪ ಹಾಕೋಬೇಕು. ಈ ಥರ ಹಾಕೊಂಡು ಮತ್ತೆ ಈ ತುಪ್ಪ ಎಲ್ಲ ಅಬ್ಸಾರ್ಬ್ ಆದಮೇಲೆ ಮತ್ತೆ ಇನ್ನೊಂದು ಕಪ್ಪು ತುಪ್ಪ ಹಾಕೋಬೇಕಾಗತ್ತೆ. ಸೊ ಈ ಥರ ಒಂದು 2 ಸಲ ಮಾಡಬೇಕಾಗತ್ತೆ, 2-3 ಸಲ. ಸೊ ಒಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಾವು ಮಿಕ್ಸ್ಚರ್ನ ಹಾಕೋಬೇಕಾಗತ್ತೆ. ನೋಡಿ, ಇವಾಗ ಅದು ತುಪ್ಪ ಎಲ್ಲ ಹೀರ್ಕೊಂಡು ರೆಡಿಯಾಗಿದೆ. ಈ ಥರ ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು 30 ನಿಮಿಷ ಹಂಗೆ ಬಿಡಬೇಕು, ಡ್ರೈ ಆಗೋದು ಸ್ವಲ್ಪ. ಸೊ ಡ್ರೈ ಆದಮೇಲೆ ಕಟ್ ಮಾಡಿ ಈ ಥರ ಸ್ಕ್ವೇರ್ ಪೀಸಸ್ಸು. ಈಗ ಈ ತಟ್ಟೆಯಿಂದ ಈ ಮೈಸೂರು ಪಾಕ್ನ ತೆಗೆದ್ಬಿಟ್ಟು ಈ ಥರ ಚಿಕ್ಕ ಪೀಸಸ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಇದೆ ತಿನ್ನೋಕ್ಕೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಈಸಿಯಾಗಿ ಬೇಕಾಗತ್ತೆ. ಇದು ನಾವು ಮನೆಯಲ್ಲಿ ಮಾಡ್ಕೊಳ್ಳೋ ಸ್ಟೈಲಲ್ಲಿ ಮಾಡಿದ್ದೀನಿ. ಇದು ಕಂಪ್ಲೀಟ್ಲಿ ಡಿಫ್ರೆಂಟು ಶಾಪಲ್ಲಿ ಇರೋ ಮೈಸೂರು ಪಾಕ್ಗಿಂತ. ಸೊ ಇದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ, ಸ್ವೀಟು. ಸೊ ಇದನ್ನು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಅಷ್ಟೇ ವೀಕ್ಷಕರೇ, ಇದರಲ್ಲಿ ಈ ವಿಡಿಯೋಲಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.